ದೇಶದ ಸರಾಸರಿ ಬೆಳವಣಿಗೆ ದರ ಶೇಕಡವಾರು 11.2ರಲ್ಲಿದೆ. ಬಟ್ ಕರ್ನಾಟಕದ್ದು ಕೃಷಿಗಿಂತ ಕಡಿಮೆ 5.1 ಶೇಕಡವಾರಲ್ಲಿದೆ. ಹಾಗಾಗಿ ಎರಡನೇ ವಲಯ ಅಥವಾ ಈ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ನಮ್ಮ ಕರ್ನಾಟಕದಲ್ಲಿ ಏನು ಮೂರಿದೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ MSMEಗಳಾಗಿರ್ಬೋದು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕೈಗಾರಿಕೆಗಳಾಗಿರ್ಬೋದು, ಅಂದ್ರೆ ರಫ್ತು ಉತ್ತೇಜನ ಮಾಡುವ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಮೀಡಿಯಂ ಅಂದ್ರೆ MSMEಗಳ ಜೊತೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಏನು ಸ್ಪೆಷಲ್ ಎಕನಾಮಿಕ್ ಝೋನ್ಗಳಿತ್ತು ಆ ರೀತಿಯಲ್ಲಿ ಮಾಡಿದ್ದಾದರೆ ಖಂಡಿತವಾಗ್ಲೂ ದ್ವಿತೀಯ ವಲಯದಿಂದ ನಾವು ಹೆಚ್ಚಿನ ನಿರೀಕ್ಷೆಯನ್ನ ಬೆಳವಣಿಗೆ ದರವನ್ನ ನಾವು ನೋಡಬಹುದು. ಹಾಗಾಗಿ ಮೈಸೂರಿಗೆ ಈ ರೀತಿ ಈ ಒಂದು ಇದರಲ್ಲಿ ಬಜೆಟ್ ಅಲ್ಲಿ ನಾವು ನಿರೀಕ್ಷೆ ಮಾಡ್ತಿರೋದು ಏನಂದ್ರೆ ಅಲ್ಲ, ಮೈಸೂರು ಭಾಗಕ್ಕೆ ಕಳೆದ ವರ್ಷದಿಂದಾನೇ ಇತ್ತು. ನಾವು ಏನಂತ ಹೇಳಿದ್ರೆ ಅಲ್ಲಿ ಟೋಟಲ್ ಶೇಕಡವಾರು 42ರಷ್ಟು ಆದಾಯ ಎಕ್ಸ್ಪೋರ್ಟ್ಗೆ ಬರ್ತಿರೋವಂಥದ್ದೇ IT ಸೆಕ್ಟರ್. ಅದರಲ್ಲಿ ಮೈಸೂರಿನ IT ಸಾಫ್ಟ್ವೇರ್ ಕಂಪನಿಯಿಂದ ಬರ್ತಿರೋದು ಶೇಕಡವಾರು 10ರಷ್ಟು. ಅದರ ಜೊತೆಯಲ್ಲಿ ಪುಷ್ಟಿ ಕೊಡೋದಕ್ಕೆ ಎರಡನೇ ವಲಯ ಆಗಿರೋ ಕೈಗಾರಿಕೆದು ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಹಬ್ ಅನ್ನ ಮಾಡಿದ್ರೆ, ಹೆಚ್ಚು ಕೈಗಾರಿಕೆಗಳನ್ನ ಅಲ್ಲಿ ತೆರೆದ್ರೆ ಲಾಸ್ಟ್ ಟೈಮ್ ಬಜೆಟ್ ಮಂಡನೆ ಮಾಡುವಾಗ ಸಿದ್ದರಾಮಯ್ಯ ಅವರು ಈ ಟ್ರಿಕಲ್ ಡೌನ್ ಥಿಯರಿ ಏನಿದೆ ಅದು ಫಾಲ್ಸ್ ಅನ್ನೋದು ಪ್ರೂವ್ ಆಗ್ತಾ ಇದೆ. ಸೊ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಈ ಗ್ಯಾರಂಟಿಗಳ ಮೂಲಕ ಅನುಷ್ಠಾನ ತರಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ರು. ಬಟ್ ಅದು ಸಮರ್ಥನೆ ಕರೆಕ್ಟ್ ಏನೋ, ಬಟ್ ಆರ್ಥಿಕವಾಗಿ ಹೊರೆ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾಗಿರೋದು. ಕೊಡಬೇಕು ಬಟ್ ನಿಭಾಯಿಸಲೂಬೇಕು ಅನ್ನೋ ಥರ ಶಿವಶಂಕರ್ ಸರ್ ಹೇಳ್ತಿದ್ದಾಗೆ, ಮೇಡಮ್ ಹೇಳ್ತಿದ್ದಾಗೆ 12 ತಿಂಗಳಿಗೆ ಗ್ಯಾರಂಟಿಗಳನ್ನ ಹೊಂದಿಸೋದು, ಅದ್ರ ಜೊತೆಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ, ಹೊಸ ಯೋಜನೆಗಳಿಗೆ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಅವ್ರದೇ ಸರ್ಕಾರದ ಶಾಸಕರು ಅಂದ್ರೆ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಈ ಬ್ಯಾಲೆನ್ಸ್ ಮಾಡೋದು ಹೌ ಟಫ್ ಟಾಸ್ಕ್ ಇಟ್ ಇಸ್. ತಜ್ಞರು ಹೇಳಿದ ಹಾಗೆ ಮತ್ತು ನಮ್ಮ ಶಿವಶಂಕರ್ ಹೇಳಿದ್ರು 5.75 ಲಕ್ಷ ಕೋಟಿ ಸಾಲ ಇದೆ ಅಂತ. ಸೊ ಈ ಒಂದು ಸಾಲದ ಮೊತ್ತವನ್ನು ನೋಡಿದರೆ ನಮ್ಮಲ್ಲಿ ಈ ರೆಸಿಪ್ಟ್ಸ್ ಇವರು ಹೇಳಿದ್ರಲ್ಲ ರೆವಿನ್ಯೂ ಇದರಲ್ಲಿ ನೋಡಿದರೆ ರಾಜ್ಯದ ತೆರಿಗೆಯಿಂದ 54%, ಓಕೆ, ಕೇಂದ್ರದ್ದು 12ರಿಂದ 13. ಅದೇ ತಾನೇ ವಿವಾದ ಇರೋದು. 4.71 ಇದ್ದಿದ್ದು 3.64 ಆಗಿದೆ ಪರ್ಸೆಂಟೇಜ್ ಅಂತ ಇವರು ಸಿದ್ದರಾಮಯ್ಯನವರು. ಇದೆಲ್ಲದಕ್ಕೂ ಕಾರಣ ನಮ್ಮಲ್ಲಿ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರಿಗೆ ಅದರಲ್ಲಿ ಚೆನ್ನಾಗಿ ನುರಿತಿದ್ದಾರೆ. ಆದರೆ ವಾಸ್ತವತೆಯ ದೃಷ್ಟಿಯಿಂದ ನೋಡೋದಾದರೆ ಈ ಗ್ಯಾರಂಟಿಗಳು ಒಂದು ದೊಡ್ಡ ಭಾರ, ಒಂದು ಸವಾಲು. ಸಿದ್ದರಾಮಯ್ಯನವರಿಗಿರ್ತಕ್ಕಂಥ ದೊಡ್ಡ ಸವಾಲು ಅಂದರೆ ಈ ಗ್ಯಾರಂಟಿಗಳನ್ನು ಜಾರಿಗೆ ತರ್ತಕ್ಕಂತಹ ಏನು ಪ್ರಯತ್ನ ಅವರು ಮಾಡಿದ್ದಾರೆ, ಈ 6 ತಿಂಗಳಲ್ಲೇ ಸುಸ್ತಾಗಿ ಹೋಗಿದ್ದಾರೆ. ಇನ್ನು ಬರುವ 4.5 ವರ್ಷ ಅಥವಾ 4.25 ವರ್ಷ ಅವರು ಹೇಗೆ ಇದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯನವರು ಅಡಿಪಾಯ ಹಾಕೋದ್ರಲ್ಲಿ ಭಾಳ ನಿಸ್ಸಿಂಬರು. ಅದರಿಂದ ನಾನು 1963ರಿಂದ ಅವ್ರನ್ನ ನೋಡಿದ್ದೀನಿ, ವಿದ್ಯಾರ್ಥಿ ದೆಸೆಯಿಂದನೂ ಅವರು ಇದರಿಂದ ಒಂದು ರೀತಿಯಲ್ಲಿ ಸವಾಲನ್ನು ಎದುರಿಸ್ತಕ್ಕಂಥ ಸಿದ್ದರಾಮಯ್ಯನವರು. ಆದರೆ ವಾಸ್ತವತೆಯ ದೃಷ್ಟಿಯಿಂದ ಅದು ಒಂದು ಪಾಯಿಂಟ್ ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ಸಾಲ 28% ಸಾಲವನ್ನು ಹೇಗೆ ತೀರಿಸ್ತೀರಿ ನೀವು? ನಮ್ಮ ರೆವಿನ್ಯೂ ರಿಸಿಪ್ಟ್ಸಲ್ಲಿ ನೋಡೋದಾದರೆ 1,01,000 ಕೋಟಿ ವಾಣಿಜ್ಯ ತೆರಿಗೆಯಿಂದ ಬರ್ತದೆ, 36,000 ಕೋಟಿ ಅಬಕಾರಿಯಿಂದ ಬರುತ್ತೆ, 25,000 ಅಥವಾ 30,000 ರಿಜಿಸ್ಟ್ರೇಷನ್ನು ಅದು ಇದು ಇತ್ತೀಚೆಗೆ ಎಲ್ಲ ಭಾಳ ಜಾಣತನದಿಂದ ಅದನ್ನು ಏರಿಸಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ಇದನ್ನು ಒಂದು ಪೂರೈಸ್ಲಿಕ್ಕೆ ಸಾಕಾರ ಆಗುತ್ತೆ ಅಂತಕ್ಕಂಥ ನೋಡ್ಬೇಕು. ಇನ್ನು ಮೋಟಾರ್ ಟ್ಯಾಕ್ಸು ಅದೆಲ್ಲ ಸೇರಿದ್ರೆ ಒಂದು 12,000 ಕೋಟಿ ಬರ್ಬೋದು. ಸೊ ಇವು ಅಷ್ಟು ಅದ ನೋಡಿ ಅವರು, ಯಾಕಂದರೆ ಅದರಲ್ಲಿ ಇದ್ದವರು ಅವರು ಅನುಭವ, ಅವರು ವಾಸ್ತವವಾಗಿ ಅದನ್ನು ನೋಡಿದ್ದಾರೆ. ನಾವಾದರೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋ ದೃಷ್ಟಿಯಿಂದ ಇದು ರಾಜಕಾರಣಿಗಳು ನೀಡುವ ಆಶ್ವಾಸನೆಗೂ ಮತ್ತು ಆರ್ಥಿಕ ಹೊರೆಯನ್ನು ನಿಭಾಯಿಸ್ತಕ್ಕಂಥ ಅವರ ಸಾಮರ್ಥ್ಯಕ್ಕೂ ಒಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪನ್ನು ಸಿದ್ದರಾಮಯ್ಯನವರು ಹೇಗೆ ಸರಿಪಡಿಸ್ತಾರೆ? ಯಾಕೆಂದರೆ ಅವರು ಮೊನ್ನೆ 6 ತಿಂಗಳು ಕೊಟ್ಟಿದ್ದು 3.27,000 crores, ಓಕೆ, ಲಕ್ಷ ಕೋಟಿ. ಈಗ 3 ಲಕ್ಷ ಇವರು ಹೇಳಿದ್ರೆ 45ಕ್ಕೆ ಅಥವಾ 70ಕ್ಕೆ ಬರ್ಬೋದು ಅಂತ, 80ಕ್ಕೆ ಬರಲಿ, ಇವೆಲ್ಲವನ್ನು ತರ್ತಕ್ಕಂಥ ಒಂದು ಯೋಜನೆ ಇಟ್ಕೊಂಡು ಇದ್ರ ಬದಲು ಕೇಂದ್ರದೊಂದಿಗೆ ಸಹಕಾರವನ್ನು ಇಟ್ಕೊಂಡು, ಅದಕ್ಕೆ ನಾವು ಕೋಆಪರೇಟಿವ್ ಫೆಡರಲಿಸಮ್ ಅಂತ, ಕಾಂಪಿಟೇಟಿವ್ ಫೆಡರಲಿಸಮ್. ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂನಿಂದ ಕರ್ನಾಟಕ ಇಸ್ ವೆರಿ ಗುಡ್ ಸ್ಟೇಟ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆರ್ಥಿಕ ತಜ್ಞರು ಮೇಡಮ್ ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಬಟ್ ಕೋಆಪರೇಟಿವ್ ಫೆಡರಲಿಸಮ್ನಲ್ಲಿ ಕೇಂದ್ರದಂತೆ ರಾಜಕೀಯ ಹೊಂದಾಣಿಕೆ ಅಲ್ಲ, ಕೇಂದ್ರ ಮತ್ತು ಸರ್ಕಾರ ಇವೆರಡೂ ನಮ್ಮ ರಾಷ್ಟ್ರವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ರಾಜಕೀಯದಿಂದ ಯಾರೂ ದೂರ ಇಲ್ಲ. ಅದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಜಾಣತನದಿಂದ ಇವರು ಕೇಂದ್ರದೊಂದಿಗೆ ಈ ಘರ್ಷಣೆಯ
ಒಂದು ಫೈಟಿಂಗ್ ಅಥವಾ ಮೊನ್ನೆ ಡೆಲ್ಲಿನಲ್ಲಿ ಹೋಗಿ ಏನು ಪ್ರದರ್ಶನ ನಾನು ಅದೇ ಕೇಳೋಣ ಅಂತಿದ್ದೆ, ಡಸ್ ಇಟ್ ಎಕ್ಸಿಸ್ಟ್ ಸರ್ ಕೋಆಪರೇಟಿವ್ ಫೆಡರಲಿಸಂ ಇದೆಯಾ ಇವಾಗ? ಇಲ್ಲ, ಇರಬೇಕು. ಯಾಕಂದ್ರೆ ಕೇಂದ್ರಕ್ಕೆ ಜವಾಬ್ದಾರಿ ಇದೆ. ಅಲ್ಲಿ ವಿತ್ತ ಮಂತ್ರಿಗಳು ನೀಡುವ ಒಂದು ಉತ್ತರಗಳಿಗೆ ಯಾರೇ ಅದನ್ನ ಸಂಶಯದಿಂದ ನೋಡಿದ್ರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕಿದೆ. ಪ್ರಿವಿಲೇಜ್ ಕಮಿಟಿಗೂ ಹೋಗ್ಬೋದು ನೀವು. ಸೊ ಅದರಿಂದ ಅವ್ರು ಕೊಡೋ ಉತ್ತರ ಮತ್ತು ಇವರುಗಳು ಎಸೆಯತಕ್ಕಂಥ ಸವಾಲುಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆಗೆ ಒಂದು ಅರಿವಿನ ಕೊರತೆ ಇದೆ, ಸಹಕಾರದ ಕೊರತೆ ಇದೆ. ಆ ಸಹಕಾರದ ಕೊರತೆಯನ್ನು ಕೇಂದ್ರವೂ ಒಳ್ಳೆಯ ಒಂದು ಮನಸ್ಸು ದೊಡ್ಡ ವಿಶಾಲ ದೃಷ್ಟಿಯಿಂದ ಮಾಡಬೇಕು. ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಇಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾದರು ಅವರು ಬೇಕಾಬಿಟ್ಟು. ಇನ್ನೊಂದು ಕಡೆ ನಮ್ಮ ರೈತ ನಾಯಕರಾಗಿರುವಂಥ ಬಡಗಲಪುರ ನಾಗೇಂದ್ರ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಬಾರಿಯ ಬಜೆಟ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ವಿಶೇಷ ಅನಿಸುತ್ತೆ. ಒಂದು ಕಡೆ ಉಚಿತ ಭಾಗ್ಯಗಳಿಗೆ ದುಡ್ಡು ಮೀಸಲಿಡಬೇಕು, ಮತ್ತೊಂದು ಕಡೆ ಬರ ಪರಿಹಾರಕ್ಕಾಗಿನ ದುಡ್ಡಿಗೆ ಏನು ಮಾಡ್ತಾರೆ ಅಂತೇಳಿ. ಈ ಸಂದರ್ಭದಲ್ಲಿ ರೈತರ ಪರವಾಗಿನ ರೈತರ ಶ್ರೇಯೋಭಿವೃದ್ಧಿಗೆ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಮೊದಲು ಇಟ್ಕೊಂಡಿದ್ದೀರಿ ನೀವು? ಅದ್ರಲ್ಲಿ ಗಮನ ವಹಿಸಬೇಕಾಗಿರೋದು ಈಗ ಸರ್ಕಾರದ ಲೆಕ್ಕದ ಪ್ರಕಾರನೇ ಸರ್, ಸಿದ್ದರಾಮಯ್ಯನವರು 122 ವರ್ಷದಲ್ಲೇ ಅತ್ಯಂತ ಕಡಿಮೆ 10 ವರ್ಷದ ಪ್ರಮಾಣದಲ್ಲಿ ಮಳೆ. ಕೃಷಿ 10 ವರ್ಷದ ಕರ್ನಾಟಕದ ಮಾದರಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಾವು 10 ವರ್ಷದಲ್ಲಿ ಕೃಷಿ ಮಾದರಿ ಹೆಂಗಿರಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರದ ಇತಿಮಿತಿ ಒಳಗಡೆ ಕೃಷಿ ಇವತ್ತು ದಿಕ್ಕು ತಪ್ಪಿದೆ. ಕೃಷಿ ಬಿಟ್ಟು ಇವತ್ತು ನಗರಮುಖಿ ಆಗ್ತಾಯಿದ್ದಾರೆ ಹಳ್ಳಿಗರು. ಇದನ್ನು ತಪ್ಪಿಸ್ಬೇಕಾದ್ರೆ ಕೃಷಿನ ಆದ್ಯತೆ ವಲಯ ಅಂತ ಈ ಬಜೆಟ್ಲಿ ಪರಿಗಣಿಸಬೇಕು. ದೀರ್ಘಕಾಲೀನ 10 ವರ್ಷದಲ್ಲಿ ಕೃಷಿಗೆ ಏನೇನು ಸವಲತ್ತುಗಳನ್ನ ಕೊಡಬೇಕು, ಆದ್ಯತೆಗಳನ್ನ ಕೊಡಬೇಕು, ಕೃಷಿನ ಸಬಲೀಕರಿಸೋಕ್ಕೆ ಏನು ಮಾಡಬೇಕು ಅನ್ನೋ ನೀತಿಗಳನ್ನು ನಾವು ಭಾಳಷ್ಟು ನಿರೀಕ್ಷೆ ಮಾಡಿ ಮುಖ್ಯಮಂತ್ರಿಗಳಿಗೆ ಕರೆದಂಥ ಸಭೆಯಲ್ಲಿ ಮತ್ತು ನಾವು ಮಾಡಿದಂಥ ಸಭೆಯಲ್ಲಿ ಒಂದು 10 ಅಕ್ವಾಯವನ್ನು ಭಾಳಷ್ಟು ನಾವು ಎಕ್ಸ್ಪರ್ಟ್ ಜೊತೆ, ಕೃಷಿ ತಜ್ಞರ ಜೊತೆ, ಆರ್ಥಿಕ ತಜ್ಞರ ಜೊತೆ, ಆಡಳಿತಾತ್ಮಕ ತಜ್ಞರ ಜೊತೆ ಮತ್ತು ನಾವುಗಳೆಲ್ಲ ಸೇರಿ ತಕ್ಷಣಕ್ಕೆ ರೈತರಿಗೆ ಹೆಂಗೆ ಥರ ಸ್ಪಂದಿಸಬೇಕು, ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕಗಳಲ್ಲಿ ಏನೇನು ಸ್ಪಂದಿಸಬೇಕು ಅನ್ನೋಂಥದ್ದನ್ನ ಹೇಳಿದ್ದೀವಿ. ಬರ ಕರ್ನಾಟಕದಲ್ಲಿ ಆವರಿಸ್ಕೊಂಡಿದೆ. ಬರಮುಕ್ತ ಕರ್ನಾಟಕವನ್ನು ಮಾಡಬೇಕಾದ್ರೆ ಈಗಲಿಂದನೇ ಹೆಚ್ಚೆಚ್ಚು ಆದ್ಯತೆಗಳನ್ನ ಕೊಡಬೇಕು, ಸಣ್ಣ ನೀರಾವರಿಗಳು ಒತ್ತು ಕೊಡಬೇಕು ಅಂತ ಕೇಳಿದ್ದೀವಿ. ಮತ್ತು PDS ಸಿಸ್ಟಮ್ಗೆ ನ್ಯೂಟ್ರಿಷನ್ ಇರೋದ್ರಿಂದ ನಾವು ಜೋಳ ಮತ್ತು ಅಕ್ಕಿ, ಎಣ್ಣೆಕಾಳು, ತೊಗರಿನೂ ಕೊಡಬೇಕು ಅನ್ನೋದು ಕೂಡ ನಾವು ಹಕ್ಕೊತ್ತಾಯ ಮಾಡಿದ್ದೀವಿ. ಮತ್ತು ಜೊತೆಗೆ ಕೃಷಿ ಕುಟುಂಬದ ಯುವಕರಿಗೆ ಇವತ್ತು ಹೆಣ್ಣು ಸಿಗೋದು ಕಷ್ಟ ಆಗಿದೆ. ಒಂದು ಸರ್ವೆ ಪ್ರಕಾರ 28ರಿಂದ 50 ವರ್ಷದವರೆಗೆ ಮದುವೆ ಆಗದಂಥವ್ರು ಎಲ್ಲ ಭಾಗದಲ್ಲೂ ಅವರೇ. ಇವತ್ತು ಯಾಕೆ ಕೃಷಿ ಕುಟುಂಬದ ನಾವೊಂದು ಡಿಮಾಂಡ್ ಮಾಡಿದ್ವಿ ಈ ಸಲ, ಹೇಳಿ ಸರ್. ರಿಪಬ್ಲಿಕ್ ಕನ್ನಡ ಕೂಡ ಡಿಮಾಂಡ್ ಮಾಡಿದ್ವಿ. ಅದೇನಪ್ಪ ಅಂತಂದ್ರೆ ರೈತರನ್ನ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಸ್ವಾಗತ, ತುಂಬ ಸ್ವಾಗತ. 5 ಲಕ್ಷ ಪ್ರೋತ್ಸಾಹ ಧನ ಕೊಡಬೇಕು. ಜೊತೆಗೆ ಕೃಷಿ ಯುವತಿ ಹಳ್ಳಿಲೇ ಇದ್ದು ಬೇಸಾಯ ಮಾಡಿದ್ರೆ ಅಥವಾ ಕೃಷಿ ಅಲೈಡ್ ಆಕ್ಟಿವಿಟೀಸ್ ಮಾಡಿದ್ರೆ ಕನಿಷ್ಠ 20 ಲಕ್ಷ ಬ್ಯಾಂಕ್ ಗ್ಯಾರಂಟಿನ ಸರ್ಕಾರವೇ ಕೊಟ್ಟು ಸರಳ ಬಡ್ಡಿ ದರದಲ್ಲಿ ಕೊಟ್ಟರೆ ಅವರು ಕೃಷಿ ಅಲೈಡ್ ಆಕ್ಟಿವಿಟೀಸ್ ಮಾಡ್ತಾರೆ, ಕೃಷಿ ಕುಟುಂಬ ಸುಭದ್ರ ಆಗುತ್ತೆ ಅಂತ ಹೇಳಿದ್ವಿ. ಮತ್ತು ಪಂಪ್ ಸೆಟ್ಗಳಿಗೆ ಇವತ್ತು ಸಂಪರ್ಕ ತಗೊಬೇಕಾದ್ರೆ ರೈತರೇ ಅದು ವೆಚ್ಚವನ್ನು ಭರಿಸ್ಬೇಕು ಅಂತಿದ್ದಾರೆ. 3 ಲಕ್ಷ 2,80,000 ಆಗುತ್ತೆ. ಆ ಥರದ ಬರ್ಸೋಕ್ಕಾಗಲ್ಲ. ಅದು ಸರ್ಕಾರ ಹಿಂದೆ ಇದ್ದಂಥ ಒಂದು 25,000 ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಒತ್ತಾಯ ಆಗಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾಗ ಕರ ನಿರಾಕರ ಚಳವಳಿಯಲ್ಲಿ ನಾವು ಮನೆ ವಿದ್ಯುತ್ತಿನ ಬಾಕಿಯನ್ನು ಮನ್ನಾ ಕಟ್ಟಿರಲಿಲ್ಲ. ಅದರಲ್ಲಿ ಈಗಾಗಲೇ 200 ಯೂನಿಟ್ ಕೊಡ್ತಾರೆ, ಅದನ್ನು ಕೂಡ ಮನ್ನಾ ಮಾಡಬೇಕು ಅಂತ ಕೇಳಿದ್ದೀವಿ. ಮತ್ತು ಕೃಷಿ ಈಗ ಕೋಆಪರೇಟಿವ್ನಲ್ಲಿ ದೀರ್ಘಾವಧಿ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿದ್ದಾರೆ. ಅಲ್ಪಾವಧಿ ಸಾಲ ಅಂದರೆ ಬೆಳೆ ಸಾಲಕ್ಕೆ ಬಡ್ಡಿ ಇಲ್ಲ, ಉಳಿಸ್ಕೊಂಡವ್ರಿಗೆ 13% ಬಡ್ಡಿ ಆಗುತ್ತೆ. ನಾಗೇಂದ್ರ ಅವರೇ ಬರ್ತೀನಿ. ಒಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರು ಶಿವಶಂಕರ್ ಅವರು, ಅದನ್ನು ತಗೊಂಡು ನಾವು ಬ್ರೇಕ್ ಹೋಗೋಣ. ಈಗ ಇದು ಒಂದು ನಮಗೆ ವೆಚ್ಚ ಹೆಚ್ಚಾಗ್ತಾ ಇದೆ ಅಂದರೆ 3,75,000 ಕೋಟಿ ಬಜೆಟ್ ಔಟ್ಲೇ ಆಗುತ್ತೆ. ಅದು ಆಗಲೇಬೇಕು. ಯಾಕಂದರೆ ಹಲವಾರು ಈಗ ಗ್ಯಾರಂಟಿ ಸ್ಕೀಮ್ ಇದೆ, ವೆಲ್ಫೇರ್ ಸ್ಕೀಮ್ಸ್ ಇದೆ, ಡೆವಲಪ್ಮೆಂಟ್ ಇದೆ, ಎಲ್ಲದಕ್ಕೂ ಇದು ಮಾಡಬೇಕು. ಹಾಗಾದರೆ ಹೇಗೆ ಅಂದರೆ ಸಂಪನ್ಮೂಲ ಕ್ರೋಢೀಕರಣ ಈ ಬಹಳ ಮುಖ್ಯ. ಸಂಪನ್ಮೂಲ ಕ್ರೋಢೀಕರಣ ಅಂದರೆ ಈಗ ತೆರಿಗೆ ಇದೆ, ತೆರಿಗೆಯಿಂದ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ ರೀಚ್ ಸ್ಯಾಚುರೇಷನ್. ಅಂದರೆ ಈಗ 1,73,000 ಕೋಟಿ ಏನು ಇದು ಲಾಸ್ಟ್ ಟೈಮು ಟಾರ್ಗೆಟ್ ಇಟ್ಕೊಂಡಿದ್ರು ಅದನ್ನು ರೀಚ್ ಆಗ್ತಾ ಇಲ್ಲ. ಯಾಕೆಂದರೆ ಈ ಪೋಸ್ಟ್ ಜಿ ಎಸ್ ಟಿ ಬಂದ ಮೇಲೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ದೇರ್ ಇಸ್ ನೋ ಪವರ್ ಟು ಆಲ್ಟರ್ ಟ್ಯಾಕ್ಸ್ ರೇಟ್ಸ್. ಸೊ ಟ್ಯಾಕ್ಸಿಂದ ಹೆಚ್ಚು ನೀವು ಅದು ಪೂರ್ತಿಯಾಗಿ ನೀವು ಹಾಲು ಕರೆದುಬಿಟ್ಟಿದ್ದೀರಾ. ಹೌದು, ಹಾಗಾಗಿ ಸಾಲ ಅಂತಾರೆ. ಹೌದು, ಅದಕ್ಕೋಸ್ಕರ ಸಾಲಕ್ಕೆ ಜಸ್ಟಿಫಿಕೇಶನ್. ನನ್ನ ಪ್ರಕಾರ ಇನ್ನೊಂದು ಮೂಲ ಇದೆ. ಸಿದ್ದರಾಮಯ್ಯನವರು ಅದ್ರ ಕಡೆ ಗಮನ ಕೊಡಬೇಕು. ಅದ್ಯಾವುದು ಅಂದರೆ ನಾನ್ ಟ್ಯಾಕ್ಸ್ ರೆವಿನ್ಯೂ.
ತೆರಿಗೆಯೇತರ ಆದಾಯ. ಆ ತೆರಿಗೆ ನಾನು ತಜ್ಞರು ಈ ವಿಚಾರವನ್ನು ನೀವು ಮುಂದುವರಿಸಿ ಚರ್ಚೆ ಮಾಡಬೇಕು ಅಂತ ನಾನು